ದಟ್ಸ್ ವೆರಿ ವಂಡರ್ಫುಲ್ ಅಂಡ್ ಇನ್ಸ್ಪೈರಿಂಗ್. ವಿಜಯಲಕ್ಷ್ಮಿ ಮೇಡಮ್, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದ್ದೀರಾ. ನಮ್ಮ ಕನ್ನಡಿಗರಿಗೆ ಅದೆಷ್ಟು ಜನಕ್ಕೆ ಈ ಬಗ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಅವರಂತೂ ಎಲ್ಲೂ ತಮ್ಮನ್ನ ತಾವು ಅಡ್ವರ್ಟೈಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಿಮ್ಮ ಪೇಪರ್ಗಳಿರಬಹುದು, ನಿಮ್ಮ ಕ್ಷೇತ್ರದ ನಿಮ್ಮ ಸಾಧನೆ ಇರಬಹುದು, ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಎಲ್ಲವೂ ಕೂಡ ಟಾಕ್ ಆಫ್ ದ ಟೌನ್. ಇವತ್ತಿಗೆ ಬೇಕಾದಷ್ಟು ನಿಮ್ಮ ಕ್ಷೇತ್ರದಲ್ಲಿ ಇರೋರಿಗೆ ಗೊತ್ತಿರತ್ತೆ ವಿಜಯಲಕ್ಷ್ಮಿ ಮೇಡಮ್ ಏನು ಅಂತ. ಆ ಒಂದು ವಿಸ್ತಾರ ಹೇಗ್ ಸಾಧ್ಯ ಆಯ್ತು ನಿಮಗೆ? ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಇದು, ಹೇಗ್ ಸಾಧ್ಯ ಆಯ್ತು? ಅದು ದೇವರ ಕೃಪೆ. ಬಟ್ ಉದಾಹರಣೆ ಹೇಳ್ತೀನಿ. ಇದರಲ್ಲಿ ಟೊರೆಂಟೋನಲ್ಲಿ ವರ್ಲ್ಡ್ ಕಾಂಗ್ರೆಸ್ ಆಫ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ನಡೆದಿತ್ತು. ಆವಾಗ ನಾನು ಡಿವೈಸ್ ಬಿದ್ದಿದ್ದನ್ನ ಹೇಗೆ ತಂದು ಅದನ್ನ ಹೊರಗಡೆಯಿಂದ ಸ್ಕ್ರೂ ಹಾಕಿ ಹಾಗೆ ಎಳೆದೆ ಅಂತ ಅನ್ನೋದನ್ನ ತೋರಿಸ್ದೆ. ಕಿವಿ ಗಡಗಿಚ್ಚು ಹಾಗೆ ಚಪ್ಪಾಳೆ ತಟ್ಟಿದ್ರು, ಪ್ರೈಸ್ ಕೊಟ್ರು. ನನಗೆ ಬಹಳ ಸಂತೋಷ ಆಯ್ತು. ನಮ್ಮ ಅಪ್ಪನ್ ಫೋನ್ ಮಾಡಿದೆ, ಅಪ್ಪ 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 ಅಂತ. ಯಾಕಂದ್ರೆ ಅಪ್ಪನೇ ನನಗೆ ದೊಡ್ಡ ಸಪೋರ್ಟು. ಅದಕ್ಕೆ ನಮ್ಮಪ್ಪ ಅಂತಂದು, ಅಲ್ಲ ವಿದೇಶದಲ್ಲಿ ಚಪ್ಪಾಳೆ ತಟ್ಟಿದ್ರೆ ನಮ್ಮ ದೇಶದ ಜನರಿಗೆ ಏನ್ ಪ್ರಯೋಜನ ಆಯ್ತು ಅಂತ. ಯಾಕಪ್ಪ ಅಂತ ಕೇಳಿದೆ. ಏನ್ ಮಾಡ್ಬೇಕು ಅಂದ್ರೆ ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಬರೀ, ಕನ್ನಡದಲ್ಲಿ ನೀನು ಬರೆದಿದ್ದನ್ನ ನೋಡಿ ಜನಸಾಮಾನ್ಯರ ಬದುಕು ಬಂಗಾರ ಆದ್ರೆ ನಾನ್ ಬೇಷ್ ಅಂತೀನಿ ಅಂತಂದ. ಅಲ್ಲಿ ಏನಾಯ್ತು, ನಾನು ಆ ಡಿವೈಸ್ ತೆಗೆದಿರೋ ಒಂದು ನಾವೆಲ್ ಮೆಥಡ್ ನೋಡ್ಬಿಟ್ಟು ಎಷ್ಟು ಇನ್ಸ್ಪೈರ್ ಆದ್ರಂದ್ರೆ 3 ವರ್ಷದ ಮೇಲೆ ಒಬ್ಬ ಸ್ವೀಡಿಶ್ ಕಾರ್ಡಿಯಾಲಜಿಸ್ಟ್ ಐ ಡಿಡ್ ಇಟ್ ಅಂತ ಕುಣಿತಾ ಇದ್ದಾರೆ. ಏನಪ್ಪ ಮಾಡಿದಾರೆ ಇಷ್ಟು, ಏನೋ ಒಂದು ಇದನ್ನ ಚಾಂಪಿಯನ್ಶಿಪ್ ಗೆದ್ದಂಗೆ ಕುಣಿತಾ ಇದಾರೆ ಅಂದ್ರೆ, ನೋಡ್ರಿ, ಯು ಡಿಡ್ ದ ಡಿವೈಸ್ ರಿಟ್ರೀವಲ್, ಐ ಡಿಡ್ ದ ಸೇಮ್ ಥಿಂಗ್ ಅಂತ. ಅಂದ್ರೆ ನಾವು ಯಾವಾಗ್ಲೇ ಔಟ್ ಆಫ್ ದ ಬಾಕ್ಸ್ ಅಂತ ನೋಡಿ ಒಂದು ಒಳ್ಳೆಯದನ್ನ ಮಾಡಿದಾಗ ಜನರು ಅದನ್ನ ಅನುಕರಣೆ ಮಾಡ್ತಾರೆ. ಇದನ್ನ ನಾನು ಎಲ್ಲಾ ಕಡೆಗೆ ನೋಡಿದ್ದೀನಿ. ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನಾನು ಕನ್ನಡದಲ್ಲಿ ಬರೆಯೋಕ್ ಶುರು ಮಾಡಿದೆ. ಮೊದಲೇ ಲೇಖನ ಧೂಮಲೀಲೆಯಿಂದ ದೂರವಿರಿ ಅಂತ ಬರೆದೆ. ಆ ಧೂಮಲೀಲೆಯಿಂದ ದೂರವಿರಿ ಎಷ್ಟು ಪಾಪ್ಯುಲರ್ ಆಯ್ತು ಅಂದ್ರೆ, ಮುಂದೆ ಅದನ್ನೇ ಒಂದು ಚಳವಳಿ ಮಾಡಿಕೊಂಡು ಚಿದಾನಂದ ಮೂರ್ತಿಗಳು ಮತ್ತೆ ನಮ್ದು ನೋ ಟೊಬ್ಯಾಕೋ ಇದರದವರೆಲ್ಲ ಸೇರ್ಕೊಂಡು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲ ಮಾಡಿದ್ವಿ. ಕೊನೆಗೆ 10,000 ಸಿಗ್ನೇಚರ್ ತಗೊಂಡು ಗವರ್ನರ್ ಚತುರ್ವೇದಿ ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಕಳಿಸಿ ಇವತ್ತು ಸಿಗರೆಟ್ ಪ್ಯಾಕೆಟ್ ಮೇಲೆ ಬರುವಂತ ಆ ಕ್ಯಾನ್ಸರ್ ಪಿಕ್ಚರ್ಗೆ ಬರಕ್ಕೆ ಪ್ರಯತ್ನ ಮಾಡಿದ್ದು ನಾವೇ. ಹಾಗಾಗಿ ಅದರಿಂದ 50% ಸ್ಮೋಕಿಂಗು ಕಡಿಮೆ ಆಯಿತು, ಹಾರ್ಟ್ ಅಟ್ಯಾಕ್ ಮತ್ತೆ ಕ್ಯಾನ್ಸರ್ ಕೂಡ ಕಡಿಮೆ ಆಯಿತು. ಹಾಗಾಗಿ ನೀವು ಇದಕ್ಕೆ ಯಾಕೆ ಚಪ್ಪಾಳೆ ತಟ್ಟಬೇಕಂದ್ರೆ, ಇವತ್ತು ಯುವಕರು ದುರಭ್ಯಾಸಕ್ಕೆ ತುತ್ತಾಗಿ ಅಕಾಲಿಕವಾಗಿ ಮರಣ ಹೊಂದ್ತಾ ಇದ್ದಾರೆ. ಅದರಲ್ಲೂ ಕೂಡ ಡ್ರಗ್ ಮಾಫಿಯಾ ವಿಪರೀತ ಆಗೋಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ನಾವು ಸಮಾಜಮುಖಿಗಳಾಗಿ ಸಮಾಜದ ಚಿಂತನೆ ಮಾಡದಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗುತ್ತೆ. ನಾನು ವಿದೇಶದಲ್ಲಿ ಒಂದಲ್ಲ ಎರಡಲ್ಲ 3 ಸಲ ಬೆಸ್ಟ್ ಪೇಪರ್ ಅವಾರ್ಡ್ ತಗೊಂಡಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಟೊರೆಂಟೋ ಅಲ್ಲ, ಇದರಲ್ಲಿ ಅಟ್ಲಾಂಟಾನಲ್ಲಿ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅವರು ಆಫ್ ಇಂಡಿಯನ್ ಒರಿಜಿನ್ ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಕೊಟ್ರು. ಆವಾಗ ನನಗೆ ಕೇಳಿದ್ದು ಏನು ಅಂದ್ರೆ, ಪ್ಲೀಸ್ ಟೆಲ್ ಅಸ್ ಅಬೌಟ್ ಯೋಗ ಅಂಡ್ ಧ್ಯಾನ ಅಂತ. ನಾನು ಎಕ್ಸ್ಟೆಂಪರ್ ಆಗಿ ಯೋಗ ಧ್ಯಾನದ ಬಗ್ಗೆ ಮಾತಾಡಿದಾಗ ಒಬ್ಬ ಹುಡುಗಿ ಫ್ಲಾಬಿಯೋಲಾ ಅಂತ, ದಟ್ ಕಾರ್ಡಿಯಾಲಜಿಸ್ಟ್, ಶಿ ಕೇಮ್ ಅಂಡ್ ಹಗ್ಡ್, ಓ ಮೈ ಡಿಯರ್, ಐ ಹ್ಯಾವ್ ನೆವರ್ ಸೀನ್ ಎನಿ ಕಾರ್ಡಿಯಾಲಜಿಸ್ಟ್ ಆಸ್ ವಂಡರ್ಫುಲ್ ಆಸ್ ಯು ಅಂತ. ಅವ್ರಿಗೆ ಧ್ಯಾನದಿಂದ ಎಂಡಾರ್ಫಿನ್ಸ್, ನ್ಯೂರೋಪೆಪ್ಟೈಡ್ಸ್ ರಿಲೀಸ್ ಆಗಿ ನಮ್ಗೆ ಫೀಲ್ ಗುಡ್ ಹಾರ್ಮೋನ್ಸ್ ಇಂದ ಆರೋಗ್ಯ ಚೆನ್ನಾಗಾಗತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ಕೆ ಅಷ್ಟು ಸಂತೋಷ ಪಟ್ರು. ಹಾಗಾಗಿ ನನ್ಗನ್ಸುತ್ತೆ ದೇಶ ವಿದೇಶ ಅದು ಮುಖ್ಯ ಅಲ್ಲ, ಮಾನವೀಯತೆ ಅನ್ನೋದು ಅದು ಯೂನಿವರ್ಸಲ್ ಅಂತ ನಾನು ಹೇಳ್ತೀನಿ. ವಂಡರ್ಫುಲ್. ಈಗ ತಾನೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಅದ್ಭುತವಾದ 2 ಶಬ್ದಗಳನ್ನ ಹೇಳಿದ್ರು. ಏನಂತಂದ್ರೆ ತೃಪ್ತಿ ಮತ್ತು ಮಾನವೀಯತೆ ಈ ಸಮಾಜಕ್ಕೆ ತುಂಬಾ ಬೇಕು ಅನ್ನೋದನ್ನ ಅವರು ಹೃದಯದ ಆಳದಿಂದ ಹೇಳಿದ್ದು. ತಮ್ಮಲ್ಲಿ ಆ ಥರದ ಒಂದು ಮಾನವೀಯತೆ, ಕಳಕಳಿ ಕಾಣುತ್ತೆ ಮತ್ತು ಜೀವನದ ಸಂತೃಪ್ತಿ ಕಾಣುತ್ತೆ. ಹೌ ಟು ಅಟೈನ್ ಅಂದ್ರೆ ಬಹುಶಃ ಮಕ್ಕಳಿದ್ದಾಗಲೇ ಮಕ್ಕಳ ಮನದಲ್ಲಿ ಸಮಾಜ ಪ್ರೇಮ, ದೇಶ ಪ್ರೇಮದ ಬೀಜವನ್ನ ಬಿತ್ತಬೇಕು. ನಮ್ಮ ಅಜ್ಜ ಅಜ್ಜಿ ಅವರು ನಮಗೆ ಕಲಿಸ್ಕೊಟ್ಟಿದ್ದಂತೆ. ಇವತ್ತು ದುರಂತ ಅಂತಂದ್ರೆ ಎಲ್ಲಾ ಕಡೆಗೆ ರಾಂಗ್ ನೆರೇಟಿವ್ಸ್. ಆ ಸತ್ಯ ಒಂದಿರುತ್ತೆ, ಇವ್ರು ತೋರಿಸೋದೇ ಇನ್ನೊಂದಾಗತ್ತೆ. ಬಹುಶಃ ನಿಮ್ಮ ರಿಪಬ್ಲಿಕ್ ಟಿವಿ
ಇಷ್ಟು ಎತ್ತರಕ್ಕೆ ಬಂದು ನಂಬರ್ 1 ಆಗ್ಬೇಕಾದ್ರೆ RR ಅಂತ ಅಂತೀವಲ್ಲ, RR ಪಿಕ್ಚರ್ ಅಲ್ಲ, RRR ನಿಮ್ದು ರಿಪಬ್ಲಿಕ್. ರಿಲಯಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಅದಕ್ಕಿಂತ ಮೇಲಾಗಿ ನೀವು ಏನಂತಂದ್ರೆ ಜನ ದೇ ಕ್ಯಾನ್ ರಿಲೈ ಆನ್ ಯು. ಸೊ ಈ RRಗಳು ಬಹಳ ಮುಖ್ಯ ಆಗತ್ತೆ. ಬದುಕಿನಲ್ಲಿ ಕೂಡ ಇದು ಬಹಳ ಮುಖ್ಯ. ಯಾವುದೇ ಮಕ್ಕಳಿಗೆ ನಾವು ಒಂದು ಸನ್ಮಾರ್ಗದಲ್ಲಿ ನಡೆಸುವಂತದನ್ನ ಶಾಲೆ ಕಾಲೇಜುಗಳಿಂದ ಪ್ರಾರಂಭ ಮಾಡಿದ್ರೆ ಅವರು ಕಾಕ್ರೋಚ್ಗಳಾಗಿ ಇಡೀ ವಿಶ್ವದಲ್ಲಿ ನಮ್ಮ ದೇಶದ ಮರ್ಯಾದೆ ಕಳೆಯುವಂತ ಕೆಲಸ ಮಾಡಿದಾರಲ್ಲ, ಅಂಥದ್ದು ಆಗೋದಿಲ್ಲ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹೇಳಕ್ಕೆ ಬಯಸ್ತೀನಿ. ಕೊನೆಯದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ವಯಸ್ಸೇ ಆಗೋದಿಲ್ವಲ್ಲ, 25-30 ವರ್ಷದಿಂದ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಹಿಂಗೆ ಇದ್ರ ಸೀಕ್ರೆಟ್ ಏನು? ನಮ್ಮ ಮಹಿಳೆಯರು ಅನೇಕ ಜನ ಸ್ಫೂರ್ತಿ ಮಾತುಗಳನ್ನು ಕೇಳೋದಕ್ಕೆ ಬಯಸ್ತಾರೆ ನಿಮ್ಮಿಂದ. ಏನು, ಒಂದು ಮನಸ್ಸಿಗೆ ವಯಸ್ಸಾಗಲ್ಲ, ದೇಹಕ್ಕೆ ವಯಸ್ಸಾಗಲ್ಲ, ಮತ್ತು ನಿಮ್ಮ ಸ್ಪಿರಿಟ್ಗೆ ನಥಿಂಗ್ ಕ್ಯಾನ್ ಬೀಟ್ ಹರ್ ಸ್ಪಿರಿಟ್, ಆ ತರ ಒಂದು ಚೈತನ್ಯ ಅವರದ್ದು. ನೀವು ಸ್ಪಿರಿಟ್ ಅಂದಿದ್ಕೆ ನೆನಪಾಯ್ತು. ಮಿಯಾಮಿ ಬೀಚ್ ನಲ್ಲಿ ಮ್ಯಾರಥಾನ್ ಇತ್ತು. ನಾನು ರೆಕಾರ್ಡ್ ಟೈಮ್ ನಲ್ಲಿ ಓಡಿ ಮುಗಿಸ್ದೆ. ಅದಕ್ಕೆ ಹೋಗ್ಬೇಕಾದ್ರೆ ನನ್ನ ಸೊಸೆ ಮ್ಯಾರಥಾನ್ ರನ್ನರ್ ಅವಳು ಶಿಕಾಗೋನಲ್ಲಿ. ಆಂಟಿ ಯು ಕೆನಾಟ್ ರನ್ ಲೈಕ್ ದ್ಯಾಟ್ ಅಂತಂದ್ಲು. ಯು ಹ್ಯಾವ್ ಟು ಟ್ರೈನ್ ಯೋರ್ ಸೆಲ್ಫ್ ಅಂತ. ಅಯ್ಯೋ, ನಮ್ಮ ಅಪ್ಪನೇ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಕಣೆ, ಇದೇನ್ ಬಂತು ಅಂತ ಓಡ್ದೆ ನಾನು. ಯಾಕಂದ್ರೆ ನೀವು ಮೊದಲಿಂದಲೂ ಒಂದು ಶ್ರಮಜೀವಿಗಳಾಗಿ ಆಗ್ತಾ ಹೋದ್ರೆ ನಿಮಗೆ ಆಯುಸ್ಸು ಆಗೋದಿಲ್ಲ. ಆಲಸಿಗಳಾಗಿ ವಿಲಾಸೀಕರಣಕ್ಕೆ ತುತ್ತಾಗಿ ರಾತ್ರಿಯೆಲ್ಲ ಪಾರ್ಟಿ ಮಾಡಿಕೊಂಡು ತಿನ್ನಬಾರ್ದು ತಿಂದು ಕುಡಿಬಾರ್ದನ್ನ ಕುಡಿದ್ರೆ ಆಯುಸ್ಸು ಕಡಿಮೆ ಆಗುತ್ತೆ. ಆದರೆ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ ನಿಮ್ಮ ಬದುಕನ್ನೇ ಗಂಧದ ಹಾಗೆ ತೇದು ಸಮಾಜಕ್ಕೆ ಕೊಟ್ಟು ಸಾವಿರಾರು ಮಕ್ಕಳಿಗೆ ಆಸರೆ ಆದರೆ ಅದು ತಾನಾಗೆ ಆಗುತ್ತೆ. ನಾನು 9,000 ಮಕ್ಕಳಿಗೆ ಕ್ಯಾಥೆಟ್ರೈಸ್ ಮಾಡಿದ್ದೀನಿ. 10 kg ಲೆಡ್ ಕೋಟ್ ಅನ್ನ ಹಾಕೊಂಡು ನಾನು ಕೆಲಸ ಮಾಡ್ತಾ ಇದ್ರೆ ನನಗೆ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಆಯಾಗಳು, ನರ್ಸಸ್. ಸಿಸ್ಟರ್ ಬಂದ್ಬಿಟ್ಟು ಮಾಸ್ಕ್ ಅನ್ನ ಕೆಳಗಡೆ ಮಾಡಿ ನನಗೆ ಕಾಫಿ ಕುಡಿಸಿ ಬಿಸ್ಕೆಟ್ ತಿನ್ನಿಸಿ ಮತ್ತೆ ಕಂಟಿನ್ಯೂ ಮಾಡೋ ಹಾಗೆ ಗಂಟೆಗಟ್ಟಲೆ ಕೆಲಸ ಮಾಡ್ತಾ ಇದ್ದೆ. ಆ ಶ್ರಮ ಯಾವಾಗ ಮಾಡ್ತಿರಲ್ಲ ಆವಾಗ ನಿಮ್ಮ ಮನಸ್ಸು ಶರೀರ ಎರಡೂ ಗಟ್ಟಿಯಾಗತ್ತೆ. ಯು ಶುಡ್ ವರ್ಕ್ ಬಟ್ ನೆವರ್ ಗೆಟ್ ವರ್ಕ್ ಅಪ್. ನೀವು ಮಾಡೋದನ್ನ ಭಗವಂತನ ಮೇಲೆ ಬಿಟ್ಟು ನೀವು ಮಾಡಿದ್ರೆ, ನಾನು ಕೇವಲ ಹುಟ್ಟಿದ 14 ಗಂಟೆ ಮಗುವನ್ನ ವೆಂಟಿಲೇಟರ್ ನಲ್ಲಿರುವಂತಹ ಸಾಯುವಂತ ಮಗು ಮಾಡಿ ಆ ಮಗು ಉಳ್ಕೊಂಡು ಅದು ಬಂದು ಅವ್ರ ಅಮ್ಮನಿಗೆ ಹಿಡಿಯಕ್ಕಾಗದೆ ಓಡ್ತಾ ಇದ್ದಿದ್ದನ್ನು ನೋಡಿದ್ರೆ ಸಂತೋಷ ಆಗತ್ತೆ. ಸೊ ಈ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಟಿಫಿಕೇಶನ್ ಅನ್ನೋದಿರುತ್ತಲ್ಲ, ಅದು ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುತ್ತೆ. ನನ್ನ ಬದುಕಿನಲ್ಲಿ 46 ವರ್ಷ ಸರ್ವಿಸ್ನಲ್ಲಿ 1 ನಯಾ ಪೈಸಾ ಮುಟ್ಟದೇನೆ ನಾನು ಪೇಷಂಟ್ ನ ನೋಡಿದ್ದೀನಿ. ಒಂದೇ 1 ಪೈಸಾ ಮುಟ್ಟಿಲ್ಲ. ಸಂತೋಷ್ ಜಿ ಹೇಳಿದ ಹಾಗೆ ನನಗೆ ಯಾವುದೇ ಸನ್ಮಾನಕ್ಕೆ ಎಷ್ಟೇ ದುಡ್ಡು ಬಂದು, ಅದು ರಾಜ್ಯೋತ್ಸವ ಅವಾರ್ಡ್ ಆಗ್ಲಿ ಯಾವುದೇ ಆಗ್ಲಿ, ಪ್ರತಿ ವರ್ಷ ಅದನ್ನ ಮತ್ತೆ ನಾನು ದಾನ ಮಾಡ್ತೀನಿ ಹೊರತಾಗಿ ನಾನು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವ್ ಏನು ಸಂಪಾದನೆ ಮಾಡಿರ್ತೀವೋ ಬೆವರು ಸುರಿಸಿ ಅದು ಮಾತ್ರ ಸತ್ಯಶುದ್ಧ ಕಾಯಕದ್ದು ನಮ್ಮದು, ಮಿಕ್ಕಿದ್ದೆಲ್ಲ ಸಮಾಜದ್ದು ಅನ್ನೋದು ನನ್ನ ಭಾವನೆ. ಅನಂತ ಧನ್ಯವಾದಗಳು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರೇ. ಎಂದೆಂದಿಗೂ ನೀವು ಹೀಗೆ ಚಿರಂತರವಾಗಿ ನಮ್ಮನ್ನ ಸ್ಫೂರ್ತಿಗೊಳಿಸ್ತಾನೆ ಇರಿ, ನಮ್ಮಲ್ಲಿ ಇನ್ನಷ್ಟು ಸ್ಫೂರ್ತಿನ ತುಂಬತಾನೆ ಇರಿ. ಧನ್ಯವಾದಗಳು. ನಮಸ್ಕಾರ. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಧನ್ಯವಾದ. ಹೃದಯವನ್ನ ಮಾತಾಡಿಸೋರು, ಹಿಂಗಾಗಿ ಅವರು ವಯಸ್ಸಾಗಲ್ಲ. I wish all the best for Republic TV. Thank you. Thank you.